ಸೊ ಲಾಸ್ಟ್ ಇಯರ್ 2024 ಜೈನ್ ಸ್ಟ್ರೀಟ್ ಕೇಳಿರ್ತೀರ, ಇವರು ಬರೀ ಆಪ್ಷನ್ಸ್ ಅಲ್ಲೇನೆ 10,000 ಕೋಟಿ ಪ್ರಾಫಿಟ್ ಮಾಡಿದ್ರು. ಬೈಯಿಂಗ್ ಅಲ್ಲ ಸೆಲ್ಲಿಂಗ್ ಅಲ್ಲ, ಸೆಲ್ಲಿಂಗ್ ಬೈಯಿಂಗ್ ಮಾಡಿದ್ರೆ ಅವನು ಜೈನ್ ಸ್ಟ್ರೀಟ್ ಅಲ್ಲ ಸ್ಟ್ರೀಟಿಗೆ ಬಂದ್ಬಿಡ್ತಾ ಇದ್ದ. ಸೊ 10,000 ಕೋಟಿ ಯಾರ್ದು ದುಡ್ಡದು? ಜನಗಳದು. ಹೋಗೋದು ಯಾವುದೋ ವಿಡಿಯೋ ನೋಡೋದು, ಯೂಟ್ಯೂಬ್ ನೋಡೋದು, ಹೋಗಿ ಆಪ್ಷನ್ ಹಿಂಗೆ ಒತ್ಬಿಡೋದು, ಕಳ್ಕೊಂಬಿಡೋದು, ಹೊಸ ಬೆಳಕಿಗೆ ಬರೋದು, ಅದೆಲ್ಲ ದುಡ್ಡೆಲ್ಲ ಜೈನ್ ಸ್ಟ್ರೀಟಿಗೆ ಹೋಗೋದು. ರಿಲಯನ್ಸ್ ಹತ್ರ ಒಂದು 7 ಲಕ್ಷ ಕೋಟಿ ದುಡ್ಡಿದೆ. 50% ಆಫ್ ರಿಲಯನ್ಸ್ ಶೇರ್ ಬಿಲಾಂಗ್ಸ್ ಟು ಮುಖೇಶ್ ಅಂಬಾನಿ. ಅದನ್ನ ಅಂಬಾನಿ ಏನಾದ್ರು ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ಆಪ್ಷನ್ ಸೆಲ್ಲಿಂಗಿಂದ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಸುಮ್ಮನೆ ಮಲ್ಕೊಂಡ್ರು 7,000 ಕೋಟಿ ತಿಂಗಳಿಗೆ ಬರುತ್ತೆ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ ₹100 ಮಾಡೋದು ಬಾಗುರು ಅಂತೀವಿ. ಇರೋ ₹100 ಕಳ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. 1 ಲಕ್ಷ ಇರೋನಿಗೆ 3,000 ತುಂಬ ಕಡಿಮೆ ಅಮೌಂಟು, 1 ಕೋಟಿ ಇರೋರಿಗೆ 3 ಲಕ್ಷ ತುಂಬ ದೊಡ್ಡ ಅಮೌಂಟು. ಅದು ಹೆಂಗೆ? ಸಿಲಿ ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಜನಗಳ ಮೈಂಡ್ ಸೆಟ್ಟಲ್ಲಿ ಇರೋದು ಪ್ರಾಬ್ಲಮ್. ₹10,000 ಎತ್ಕೊಂಡ್ಬರ್ತಾರೆ ಚಿಂಟು ಗ್ಯಾಂಗು, ಕರೆಕ್ಟಾಗಿ 10,000 ಎತ್ಕೊಂಡ್ಬಂದು ದಿನಕ್ಕೆ 500-1,000 ಮಾಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ.